ಚಿರು, ನಾನು ನಿಂಗೊಂದು ವಿಷಯ ಹೇಳ್ಬೇಕಿತ್ತು. ಹೇಳಿ ಅವ್ರಿಗೆ. ಇವತ್ತಿಂದ ನಾನು PA ಆಗಿ ಒಂದು ಹೊಸ ಹುಡುಗಿನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಓಹ್, ಒಳ್ಳೆ ವಿಷಯ. ಆದ್ರೆ ಆ ಹುಡುಗಿ ನಿನಗೆ ಇಷ್ಟ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ ಅದಕ್ಕೆ. ಅವ್ರು ನನಗೆ ಯಾಕೆ ಇಷ್ಟ ಆಗ್ಬಿಟ್ಟು? ಅವ್ರು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆದ್ರೆ ಸಾಕಲ್ವಾ? That's right. But what I meant was... ಒಂದು ನಿಮಿಷ, ಅದಕ್ಕೆ ದೀಪ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಹೇಳ್ರಿ, ಏನ್ ಸಮಾಚಾರ? ಹಸ್ಬೆಂಡು, ನಾನು ಹಾಸ್ಟೆಲ್ಗೆ ಬಂದಿದ್ದೆ. ಓ, ಮನೆ ಹೋಗಿದ್ವಲ್ಲ, ಅದೇ ಹಾಸ್ಟೆಲಾ? ಹ್ಞೂ, ಮಕ್ಳಿದೆಲ್ಲ ಅಳತೆ ತಗೊಂಡೆ. ಸೂಪರ್ ಕಣ್ರಿ, ಆಗಲೇ ಕೆಲಸ ಶುರು ಹಚ್ಕೊಂಡ್ಬಿಟ್ರಾ? ಒಳ್ಳೇದಾಯ್ತು. ಹಸ್ಬೆಂಡು, ನಂಗೆ ಒಂದು ಅನುಮಾನ. ಯಾರ ಮೇಲೆ? ಅಯ್ಯೋ, ನಿಮ್ಮ ಬಗ್ಗೆ ಅಲ್ಲ, ತಲೆ ಕೆಡ್ಸ್ಕೊಬೇಡಿ. ಅಬ್ಬ, ಈಗ ಸಮಾಧಾನ ಆಯ್ತು. ಯಾರ ಮೇಲೆ ಹೇಳ್ರಿ? ಇಲ್ಲಿರೋ ಮಕ್ಳು ಬಟ್ಟೆ ಅಳತೆನೂ ತಗೊಂಡೆ, ಶೂ ಅಳತೆನೂ ತಗೋಬೇಕಿತ್ತ. ಶೂಸಾ? ಮಕ್ಳು ಯೂನಿಫಾರ್ಮ್ ಜೊತೆ ಶೂ ಹಾಕೊಳ್ಳೋದು ಮಾಮೂಲಿ, ಆದ್ರೆ ಇವ್ರ ಹತ್ರ ಬೇರೆ ಚಪ್ಲಿನೂ ಇಲ್ಲ. ಶೂ ಬೇಕು ಅನ್ಸ್ತಿದೆ. ಆಯ್ತು ತಗೊಳ್ಳಿ, ಅದನ್ನು ಕೊಡ್ಸೋಣ. ತಗೊಂಡಾಗಿದೆ ಹಸ್ಬೆಂಡು, ಥ್ಯಾಂಕ್ಸ್. ಆಗ್ಲೇ ತಗೊಂಡ್ಬಿಟ್ಟಿದ್ದೀರಾ? ನೀವು ಹೇಳಿದ್ಮೇಲೆ ಆಗಲ್ಲ ಅನ್ನಕ್ಕಾಗತ್ತೆ. ಹಾಗೆ ಎಲ್ಲ ಮಕ್ಳದ್ದು ಬರ್ತ್ ಡೇಟ್ಸ್ ತಗೊಂಡ್ಬಿಡಿ. ಯಾಕೆ? ಮಕ್ಳು ಬರ್ಡೇ ದಿನ ನಮ್ಮ ಕಡೆಯಿಂದ ಏನಾದ್ರು ಸ್ಪೆಷಲ್ ಆಗಿ ಗಿಫ್ಟ್ ಕಳ್ಸೋಣ. ಸರಿ ಹಸ್ಬೆಂಡ್. ಅದು ಸರಿ, ಅದೇನೋ ಶಾಪ್ ಹುಡುಕ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತದ? ಹಸ್ಬೆಂಡ್, ಅದೆಲ್ಲ ಬಂದ್ಮೇಲೆ ಮಾತಾಡ್ತೀನಿ, ಇಡ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.